ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಪುಟ್ಟ ಅಡುಗೆ ಮನೆ ಹೇಗಿತ್ತು, ಹಾಗೆ ನಮ್ಮ ಮನೆಯ ದೇವ್ರ ಮನೆ ಹೇಗಿದೆ ಮತ್ತು ಹೇಗೆಲ್ಲ ಕ್ಲೀನಿಂಗ್ ನಡೆಯಿತು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾವು ಇವತ್ತು ಒಂದು ಸೀಮಂತ ಇತ್ತು ನಮ್ಮ ರಿಲೇಷನ್ದು, ಅಲ್ಲಿಗೆ ಹೋಗಿದ್ವಿ. ನೋಡಿ, ಸೀಮಂತದಲ್ಲಿ ಯಾವ ರೀತಿಯಾಗಿ ಚಿಕ್ಕ ಚಿಕ್ಕ ಗೊಂಬೆಗಳನ್ನ ಇಟ್ಟು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದೊಂದು ಪ್ಯಾಕೇಜ್ ರೀತಿಯಲ್ಲಿ ನಾವು ಹೇಳಿಬಿಟ್ರೆ ಯಾವ್ಯಾವ ರೀತಿಗೆ ಯಾವ ಫಂಕ್ಷನ್ಗೆ ಯಾವ ರೀತಿ ಅರೇಂಜ್ ಮಾಡಬೇಕು ಎಲ್ಲನೂ ಅವರು ರೆಡಿ ಮಾಡಿಕೊಡ್ತಾರೆ. ಹಾಗೆ ಫಂಕ್ಷನ್ ಎಲ್ಲನೂ ಮುಗೀತು. ಹಾಗೆ ರಿಲೇಷನ್ ಎಲ್ಲನೂ ಸ್ವಲ್ಪ ಹೊತ್ತಲ್ಲೇ ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ. ತುಂಬ ದಿನ ಆದಮೇಲೆ ಸಿಕ್ಕಿದ್ರಿಂದ ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೇ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಫಂಕ್ಷನ್ನು. ಹಾಗೆ ನೆಕ್ಸ್ಟು ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಟಯರ್ಡ್ ಆಗಿತ್ತು. ಹಾಗೆ ಸ್ವಲ್ಪ ಕಾಫಿ ಮಾಡಿ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ನಾಳೆ ಹಬ್ಬ ಇರೋದ್ರಿಂದ ಎಲ್ಲನೂ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಒಂದೇ ದಿನ ಎಲ್ಲನೂ ಸಹ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ನಾನು ಎಲ್ಲನೂ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ದೇವ್ರ ಮನೆ ಎಲ್ಲನೂ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಇಲ್ಲಿರೋ ಪಾತ್ರೆ ದೇವ್ರದ್ದು ಸಾಮಾನೆಲ್ಲನೂ ತೆಗೆದು ಎತ್ತಿಟ್ಟಿದ್ದೀನಿ, ತೊಳೆಯೋದಕ್ಕೆ ಹಾಕಿದ್ದೀನಿ. ಹಾಗೆ ಅದನ್ನು ತೊಳೆದು ಇಟ್ಟುಬಿಡೋಣ ಅಂತ ಹೇಳಿಬಿಟ್ಟು ಅಡುಗೆ ಮನೆ ಮತ್ತು ದೇವ್ರ ಮನೆನ ಇವತ್ತು ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಎಲ್ಲ ಫೋಟೋಗಳಲ್ಲೂ ಎಲ್ಲ ಒರೆಸು ಬಟ್ಟಿಟ್ಟು ನಾನಿವಾಗ ಎತ್ತಿಟ್ಕೊತಾ ಇದ್ದೀನಿ. ಈ ರೀತಿಯಾಗಿ ನಮ್ಮದು ಒಂದು ಪುಟ್ಟ ದೇವ್ರ ಮನೆ ಅಂತಲೇ ಹೇಳ್ಬೋದು. ಸ್ವಲ್ಪ ಫೋಟೋಗಳೆಲ್ಲನೂ ಜಾಸ್ತಿನೇ ಇದೆ. ಹಾಗೆ ನೆಕ್ಸ್ಟು ದೇವ್ರ ಸಾಮಾನೆಲ್ಲನೂ ತೊಳೆದಿಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಸಿಂಕ್ಗೆ ಹಾಕಿದ್ದೀನಿ. ನೋಡಿ, ನಮ್ಮ ಮನೆಯ ಇದಿಷ್ಟು ದೇವ್ರ ಸಾಮಾನುಗಳು ತುಂಬಾ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ ದೇವ್ರ ಸಾಮಾನೆಲ್ಲನೂ. ಹಾಗೆ ನೆಕ್ಸ್ಟು ನಾನಿವಾಗ ಒಂದು 5-6 ಸ್ಪೂನ್ ಆಗುವಷ್ಟು ಪಿತಾಂಬರ ಪುಡಿನ ನಾನಿಲ್ಲಿ ಪಿತಾಂಬರ ಪುಡಿನ ಯೂಸ್ ಮಾಡಿ ಪಾತ್ರೆ ಎಲ್ಲನೂ ದೇವ್ರ ಸಾಮಾನನ್ನ ವಾಶ್ ಮಾಡ್ಕೊತಾ ಇದ್ದೀನಿ. ಆ ಪಿತಾಂಬರ ಪೌಡ್ರಿಗೆ ನಾನಿವಾಗ ಒಂದು 3-4 ಸ್ಪೂನ್ ಆಗುವಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊತೀನಿ. ಈ ರೀತಿಯಾಗಿ ಪುಡಿ ಉಪ್ಪನ್ನ ಸೇರಿಸಿ ನಾವು ದೇವ್ರ ಸಾಮಾನ ತೊಳೆಯೋದ್ರಿಂದ ತುಂಬಾ ಚೆನ್ನಾಗಿ ಬೆಳ್ಳಗಾಗುತ್ತೆ ಮತ್ತು ಕಲೆಗಳು ಏನೇ ಇದ್ರೂ ಬೇಗನೆ ಹೋಗುತ್ತೆ. ಮತ್ತು ನಾವು ಒಂದು 15 ದಿನ ಆದ್ರೂ ದೇವ್ರ ಸಾಮಾನ ತೊಳೆದಿಲ್ಲ ಅಂದ್ರೂ ಹಾಗೆ ಬೆಳ್ಳಗೇ ಇರುತ್ತೆ. ನಾನು ಈ ರೀತಿಯಾಗಿ ಯಾವಾಗಲೂ ಅಷ್ಟೇ, ನಾನು ಸ್ವಲ್ಪ ಪಿತಾಂಬರ ಪೌಡ್ರಿಗೆ ಸ್ವಲ್ಪ ಉಪ್ಪನ್ನ ಸೇರಿಸಿನೇ ನಾನು ಯಾವಾಗಲೂ ದೇವ್ರ ಸಾಮಾನ ತೊಳೆಯೋದು. ನೋಡಿ, ನಾನಿವಾಗ ಒಂದು ಸಾಮಾನ ತೊಳೆದು ತೋರಿಸ್ತಾ ಇದ್ದೀನಿ. ನೋಡಿ, ಹಚ್ಚಿದ ತಕ್ಷಣವೇ ಹೇಗೆ ಎಷ್ಟು ಬೇಗನೆ ಬೆಳ್ಳಗಾಗ್ತಿದೆ ಅಂತ. ನಾನು ಯಾವುದೇ ರೀತಿಯ ಹುಣಸೆಹಣ್ಣನ್ನು ಸಹ ನಾನು ಯೂಸ್ ಮಾಡಲ್ಲ. ಕೆಲವೊಬ್ಬರು ಹುಣಸೆಹಣ್ಣು ಹಾಗೆ ಸಬೀನ ಆಗಲಿ ಮತ್ತು ಬೆಳ್ಳಿ ಐಟಮ್ಗಳಿಗೆ ಪೇಸ್ಟ್ಗಳಾಗಲಿ ಆ ಥರ ಹುಣಸೆಹಣ್ಣು ಮತ್ತು ನಿಂಬೆಹಣ್ಣು ಅದೆಲ್ಲನೂ ಸೇರಿಸಿ ವಾಶ್ ಮಾಡ್ಕೊತಾರೆ. ನಾನು ಯಾವುದೇ ರೀತಿಯ ಪುಡಿಗಳನ್ನ ಯೂಸ್ ಮಾಡ್ದಿರೇ ಪಿತಾಂಬರ ಪುಡಿ ಮಾತ್ರ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ನಾನಿವಾಗ ಎಲ್ಲನೂ ಒಂದು ಪಾತ್ರೆನ ಉಜ್ಜಿ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಎಷ್ಟು ಬೇಗನೆ ಬೆಳ್ಳಗಾಗಿದೆ ಅಂತ. ನೋಡಿ, ಈ ರೀತಿಯಾಗಿ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಕಲೆಗಳಿದ್ರೂ ಬೇಗನೆ ಹೋಗುತ್ತೆ ಮತ್ತು ಜಿಡ್ಡಿನ ಅಂಶನೂ ಅಷ್ಟೇ ಬೇಗನೆ ಹೋಗುತ್ತೆ. ನೋಡಿ, ನಾನಿವಾಗ ಫಸ್ಟ್ ಇದ್ದಿದ್ದು ಸಾಮಾನಿಗೂ ಮತ್ತು ಇವಾಗ ತೊಳೆದಿರೋ ಸಾಮಾನಿಗೂ ವ್ಯತ್ಯಾಸನ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬೆಳ್ಳಗಾಗಿದೆ. ಈ ರೀತಿಯಾಗಿ ನಾನು ಯಾವುದೇ ಹುಣಸೆಹಣ್ಣು ಹಾಕಿ ಮತ್ತು ವಾಶ್ ಮಾಡ್ಕೊತಾರೆ. ನಾನು ಹುಣಸೆಹಣ್ಣು ಸಹ ಯೂಸ್ ಮಾಡ್ತಿಲ್ಲ. ನೋಡಿ, ಇದು ನಾನಿನ್ನೂ ವಾಶ್ ಮಾಡದೇ ಇರೋ ಸಾಮಾನು, ಇದು ವಾಶ್ ಮಾಡಿರೋ ಸಾಮಾನು, ಎರಡಕ್ಕೂ ಯಾವ ರೀತಿಯಾಗಿ ಡಿಫ್ರೆನ್ಸ್ ಆಗಿದೆ ಅಂತ ನಾನಿವಾಗ ಇಲ್ಲಿ ಸಣ್ಣ ಒಂದು ಟಿಪ್ಸ್ನ ನಿಮಗೆ ಹೇಳಿದ್ದೀನಿ. ಈ ರೀತಿಯಾಗಿ ವಾಶ್ ಮಾಡ್ಕೊಳ್ಳಿ ಎಲ್ರೂ. ಹಾಗೆ ನೆಕ್ಸ್ಟು ನಾನಿವಾಗ ಎಲ್ಲನೂ ಸಾಮಾನುಗಳೆಲ್ಲನೂ ದೇವ್ರ ಸಾಮಾನ ತೊಳೆದಿದ್ದು ಆಯಿತು. ಇವಾಗ ತೊಳೆದಿದ ತಕ್ಷಣವೇ ನಾವು ಹಾಗೆ ಬಿಡಬಾರ್ದು. ನೀರಿದ್ದರೆ ಅದು ಹಾಗೆ ಅಲ್ಲಲ್ಲೇ ಕರೆಗಳಾಗಿ ನೀರೆಲ್ಲೆಲ್ಲಿ ನಿಂತಿರುತ್ತೋ ಅಲ್ಲಲ್ಲಿ ಕರೆಗಳಾಗಿ ನಿಂತ್ಕೊಂಡ್ಬಿಡುತ್ತೆ. ದೇವ್ರ ಸಾಮಾನು ತೊಳೆದಿರೋದು ಸಹ ವೇಸ್ಟ್ ಆಗಿಬಿಡುತ್ತೆ. ನಾವು ತೊಳೆದಿದ ತಕ್ಷಣ ಒಂದು ಬಟ್ಟೆನ ತೊಗೊಂಡು ಎಲ್ಲನೂ ನೀಟಾಗಿ ಒರೆಸಿಟ್ಬಿಡ್ಬೇಕು. ನೋಡಿ, ಎಲ್ಲನೂ ಒರೆಸಿಟ್ಟಿದ್ದಾದಮೇಲೆ ಈ ರೀತಿಯಾಗಿ ನಮ್ಮನೆ ದೇವ್ರ ಸಾಮಾನು ರೆಡಿಯಾಗಿದೆ. ನಾನಿವಾಗ ಎಲ್ಲನೂ ಸ್ವಲ್ಪ ಬೊಟ್ಟಿಟ್ಟು ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಅರಿಶಿನ ಕುಂಕುಮ ಎಲ್ಲನೂ ಖಾಲಿ ಮಾಡಿಟ್ಟಿದ್ದೆ. ಎಲ್ಲ ಆ ಬಟ್ಲುಗಳಿಗೆ ಎಲ್ಲನೂ ನಾನಿವಾಗ ಸೇರಿಸ್ಕೊತಾ ಇದ್ದೀನಿ. ಒಂದಕ್ಕೆ ಕುಂಕುಮ ಹಾಗೆ ಇನ್ನೊಂದಕ್ಕೆ ಅರಿಶಿನ ಸೇರಿಸಿ
ಎತ್ತಿಟ್ಕೊತಾ ಇದ್ದೀನಿ. ತೊಳಿಬೇಕಾದ್ರೆ ಎಲ್ಲನೂ ಖಾಲಿ ಮಾಡಿಟ್ಟಿದೆ. ಅದರಿಂದ ನೆಕ್ಸ್ಟು ಮತ್ತೆ ಎಲ್ಲನೂ ತೊಳೆದಾದ್ಮೇಲೆ ಅದಕ್ಕೆ ಸಹ ಸೇರಿಸಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ನೆಕ್ಸ್ಟು ನಾನಿವಾಗ ಒಂದು ಬಟ್ಲಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನ ಹಾಕಿ ಅರಿಶಿನ ಕಲಸಿಟ್ಕೊಂಡು ದೇವರಿಗೆಲ್ಲನೂ ಬೊಟ್ಟಿಡ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾಡೋದ್ರಿಂದ ಬೇಗ ಅರಿಶಿನ ಕುಂಕುಮ ಬೇಗ ಕೆಡೋದಿಲ್ಲ. ಎಷ್ಟು ದಿನ ಆದ್ರೂ ನಾವು ದೇವ್ರ ಸಾಮಾನು ನೆಕ್ಸ್ಟ್ ತೊಳೆಯೋವರೆಗೂ ಇದೇ ರೀತಿಯಾಗೇ ಇರುತ್ತೆ. ನೋಡಿ, ಈ ರೀತಿಯಾಗಿ ನೀವು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ನೆಕ್ಸ್ಟು ನಾನಿವಾಗ ಕಾಮಾಕ್ಷಿ ದೀಪಕ್ಕೆ ಬೊಟ್ಟಿಡ್ತಾ ಇದ್ದೀನಿ. ನಾವಿಲ್ಲಿ ನಮ್ಮ ಮನೇಲಿ ಕಲಶ ಎಲ್ಲನೂ ಇಡೋದಿಲ್ಲ. ಬೆಳ್ಳಿ ಚೊಂಬು ಹಾಗೆ ತೆಂಗಿನಕಾಯಿನ ಇಟ್ಟು ಕಲಶ ರೀತಿಯಲ್ಲಿ ಇಡ್ತಾರಲ್ವ, ಆ ರೀತಿಯಾಗಿ ಎಲ್ಲನೂ ನಾವು ಇಡೋದಿಲ್ಲ. ನಮ್ಮದು ಆ ರೀತಿಯ ಪದ್ಧತಿ ಇಲ್ಲ. ನಾವು ಯಾವಾಗಲೂ ಕಾಮಾಕ್ಷಿ ದೀಪನೇ ಇಟ್ಕೊಂಡು ಬಂದಿರೋದು. ಇದೇ ರೀತಿಯ ನಮ್ಮದೊಂದು ಪದ್ಧತಿಯಾಗಿದೆ. ನಾನಿವಾಗ ಕಾಮಾಕ್ಷಿ ದೀಪಕ್ಕೂ ಸಹ ಬೊಟ್ಟಿಟ್ಟು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ರೆ ನಾಳೆ ದಿನಕ್ಕೆ ಹಾಗೆ ಹೂವು ಇಟ್ಟು ಪೂಜೆ ಮಾಡ್ಕೊಬೋದು ಅಂತ ಹೇಳಿಬಿಟ್ಟು ಎಲ್ಲನೂ ರೆಡಿ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ. ಇವಾಗ ನೆಕ್ಸ್ಟು ನಾನು ಇವಾಗೆಲ್ಲನೂ ಸಹ ದೇವ್ರ ಮನೆಗೆ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಕೆಲಸ ಏನಿದೆ ಅದನ್ನು ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಅಲಂಕಾರ ಮಾಡಿದ್ದಾಯಿತು. ಜಸ್ಟು ಹೂವು ಇಟ್ಕೊಂಡ್ರೆ ಆಯಿತು. ಇವಾಗ ದೇವ್ರ ಮನೆ ಎಲ್ಲನೂ ರೆಡಿ ಆಗ್ತಾ ಬರ್ತಿದೆ ಫೈನಲ್ ಆಗಿ. ಇವಾಗೆಲ್ಲನೂ ನಾವು ಒಂದೊಂದಾಗೇ ಎಲ್ಲನೂ ಜೋಡಿಸಿ ಇಟ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಮ್ಮನೆ ಪುಟ್ಟ ದೇವ್ರ ಮನೆಯ ಅಲಂಕಾರ ಆಗಿದೆ. ಯಾವುದ್ಯಾವುದು ಸಾಮಾನುಗಳು ಹೊರ ಇತ್ತೋ ಎಲ್ಲನೂ ನಾನು ತೆಗೆದಿಟ್ಕೊತಾ ಇದ್ದೀನಿ. ನಮ್ಮನೆ ದೇವ್ರ ಮನೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗೆ ನೆಕ್ಸ್ಟು ನಮ್ಮನೆ ಪುಟ್ಟ ಅಡುಗೆ ಮನೆ ಹೇಗಿದೆ ಅಂತ ನಿಮ್ಮೆಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿಯಾಗಿ ನಾನು ಎಲ್ಲನೂ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ, ಗ್ರೋಸರಿಗಳನ್ನೆಲ್ಲನೂ ಯಾವ ರೀತಿಯಾಗಿ ಇಟ್ಕೊಂಡಿದ್ದೀನಿ, ಮತ್ತು ಹಾಗೆ ಡಬ್ಬಗಳಿಗಾಗಲಿ ಮತ್ತು ಪಾತ್ರೆಗಳನ್ನೆಲ್ಲನೂ ನಾನು ಯಾವ ರೀತಿಯಾಗಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿವಾಗ ಗ್ಯಾಸ್ ಪಕ್ಕದಲ್ಲಿ ಫಸ್ಟ್ ಶೆಲ್ಫಲ್ಲಿ ಯಾವುದೇ ರೀತಿಯಾಗಿ ಏನೇನು ಇಟ್ಕೊಂಡಿದ್ದೀನಿ ಅಂದರೆ ಮಕ್ಕಳಿಗೆ ಹಾಲಿಕ್ಸ್ ಡಬ್ಬಗಳು, ಹಾಗೆ ಕಾಯಿ ತುರಿಯೋ ಮಣೆ ಆಗಲಿ, ಹಾಗೆ ಈರುಳ್ಳಿ ಕಟ್ ಮಾಡೋ ಮಣೆ, ಹಾಗೆ ಬಾಕ್ಸಸ್ಗಳು, ಹಾಗೆ ನೀರು ಕುಡಿಯೋ ಗ್ಲಾಸಸ್ಗಳು, ಜ್ಯೂಸು ಕಾಫಿ ಕುಡಿಯೋ ಮಗ್ಗನ್ನೆಲ್ಲೂ ನಾನು ಮೇಲ್ಗಡೆ ಶೆಲ್ಫ್ನಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟು ಅದ್ರ ಕೆಳಗಡೆ ಬಂದರೆ ಕಾಳುಗಳನ್ನೆಲ್ಲನೂ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಕಾಫಿ ಪುಡಿ, ಹಾಗೆ ಟೀ ಪುಡಿ, ಇದು ಗಸಗಸೆ, ಜೀರಿಗೆ, ಮೆಣಸು, ಸಾಸಿವೆ, ಹಾಗೆ ಈ ರೀತಿಯಾಗಿ ಎಲ್ಲ ಸಾಮಗ್ರಿಗಳನ್ನು ನಾನಿವಾಗ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನಾನೆಲ್ಲನೂ ಇಲ್ಲಿ ಸ್ಟೀಲ್ ಬಾಕ್ಸ್ಗಳಿಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲನೂ ಈ ರೀತಿ ಅರ್ಧ ಕೆಜಿಯ ಕಾಳುಗಳೇನೇನು ಬರುತ್ತೆ, ಕಡಲೆಕಾಳಾಗಿರ್ಬೋದು, ಉದ್ದಿನಬೇಳೆ, ಬೇಳೆ ಮತ್ತು ಯಾವ್ಯಾವ ರೀತಿಯ ಕಾಳುಗಳಿದೆ ಅದೆಲ್ಲನೂ ನಾನು ಈ ಡಬ್ಬಗಳಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಸೆಲ್ಫು ಹಾಗೆ
ಸೆಕೆಂಡ್ ಸೆಲ್ಫಲ್ಲಿ ನಾನು ಈ ರೀತಿಯಾಗಿ ಎಲ್ಲನೂ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಗ್ಯಾಸ್ ಪಕ್ಕದಲ್ಲೇ ಸಹ ನಾನು ಈ ರೀತಿಯಾಗಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಡಬ್ಬಗಳಲ್ಲಿ ನಾನು ಉದ್ದಿನಬೇಳೆ, ಕಡಲೆಕಾಳು, ಬಟಾಣಿ, ಹಾಗೆ ಉದ್ದಿನಬೇಳೆ, ನಮಗೆ ಏನೇನು ಬೇಕೋ ಹತ್ತಿರದಲ್ಲಿ ಅಡುಗೆ ಮಾಡೋದಕ್ಕೆ ಏನೇನು ಬೇಕೋ ಸಾಮಗ್ರಿಗಳನ್ನೆಲ್ಲನೂ ನಾನಿಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ರೀತಿಯ ಪರ್ಪಲ್ ಕಲರ್ ಬಾಕ್ಸ್ಗಳಲ್ಲಿ ಕಡಲೆಬೇಳೆ, ಕಡಲೆಬೀಜ, ಹಾಗೆ ಸಾಂಬಾರು ಪುಡಿ, ಏಲಕ್ಕಿ ಈ ರೀತಿಯಾಗಿ ನಾನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅದರ ಹಿಂದಿನ ಬಾಕ್ಸಲ್ಲಿ ನಾನಿವಾಗ ಸಾಂಬಾರು ಪುಡಿ, ಮೆಣಸಿನ್ಕಾಯಿ ಪುಡಿ, ಹಾಗೆ ಪುಡಿ ಉಪ್ಪನ್ನು ನಾನಿಲ್ಲಿ ಸ್ಟೋರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಅಡುಗೆ ಮಾಡಬೇಕಾದ್ರೆ ಬೇಗನೆ ಏನು ಸಿಗಬೇಕೋ ಅದೆಲ್ಲನೂ ನಾನು ಮುಂದೆಗಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅದ್ರ ಕೆಳಗಡೆ ಸ್ಟೆಪ್ಗೆ ಬಂದರೆ ಅಲ್ಲಿ ಸ್ವಲ್ಪ ಸ್ಪೂನ್ ಬಾಕ್ಸ್ಗಳನ್ನಾಗಿ ಇಟ್ಕೊಂಡಿದ್ದೀನಿ. ಸ್ಪೂನ್ಗಳೆಲ್ಲನೂ ಗ್ಯಾಸ್ ಪಕ್ಕದಲ್ಲೇ ನಾನು ಇಟ್ಕೊಂಡಿದ್ದೀನಿ, ಕೈಗೆ ಬೇಗನೆ ಸಿಗುತ್ತೆ ಅಂತ. ಹಾಗೆ ನಾನಿವಾಗ ಏನಾದರೂ ಮನೆಯಲ್ಲಿ ಕಬಾಬ್ ಮಾಡಿರ್ತೀವಿ ಮತ್ತು ವಡೆ ಬೋಂಡ ಮಾಡಿರ್ತೀವಿ, ಆ ಮಿಕ್ಕಿರೋ ಎಣ್ಣೆನ ನಾನು ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಅಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಕುಡಿಯೋದಕ್ಕೆ ನಾನಿಲ್ಲಿ ಒಂದು ಬಿನ್ಗೆಲಿ ನೀರನ್ನ ಇಟ್ಕೊಂಡಿದ್ದೀನಿ, ಅಂದರೆ ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ಕೊತೀನಿ ಅದನ್ನು. ಹಾಗೆ ಈ ಡಬ್ಬದಲ್ಲಿ ಬಂದು ಮಕ್ಕಳಿಗೆ ತಿನ್ನೋದಕ್ಕೆ ಏನು ಸಾಮಗ್ರಿಗಳು ಬೇಕೋ, ತಿಂಡಿಗಳು ಬೇಕೋ, ಮಕ್ಕಳು ಬಂದಿದ ತಕ್ಷಣ ಅವ್ರಿಗೆ ಸಿಗಬೇಕು, ಆ ರೀತಿಯಾಗಿ ನಾನು ಆ ಬಾಕ್ಸ್ನಲ್ಲಿ ನಾನು ತಿಂಡಿ ಎಲ್ಲನೂ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಇದರಲ್ಲಿ ಡ್ರೈ ಫ್ರೂಟ್ಸ್ನ ಇಟ್ಕೊಂಡಿದ್ದೀನಿ. ಈ ಬ್ಲೂ ಕಲರ್ ಬಾಕ್ಸಲ್ಲಿ ಡ್ರೈ ಫ್ರೂಟ್ಸ್ಗಳನ್ನ ಇಟ್ಟಿದ್ದೀನಿ. ಹಾಗೆ ಅದ್ರ ಕೆಳಗಡೆ ಆ ಬಾಕ್ಸ್ ಕೆಳಗಡೆ ಇದರಲ್ಲಿ ಗೋಧಿ ಹಿಟ್ಟನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅದ್ರ ಕೆಳಗಡೆ ಸ್ಟೀಲ್ ಬಾಕ್ಸಲ್ಲಿ ನಾನು ಮಿಕ್ಕಿರುವಂತಹ ಗ್ರೋಸರಿಗಳನ್ನು ಆ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ನಮ್ಮ ಮನೇಲಿ ಕಿಟಕಿನ ಒಂದೇ ಒಂದು ಓಪನ್ ಬಿಟ್ಕೊಂಡಿದ್ದೀನಿ, ತುಂಬಾ ಧೂಳು ಬರುತ್ತೆ ಮತ್ತು ಹಾಗೆ ಗಾಳಿ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು, ಗ್ಯಾಸ್ ಉರಿಯಲ್ಲ ಅಂತ ಹೇಳ್ಬಿಟ್ಟು ಒಂದೇ ಒಂದು ಕಿಟಕಿನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟವ್ನ ಮೇಲಿಟ್ಕೊಂಡಿದ್ದೀನಿ. ಆ ಗ್ಯಾಸ್ ಸ್ಟವ್ ಕೆಳಗಡೆ ಬಂದರೆ ಸ್ವಲ್ಪ ಪಾತ್ರೆಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಣಲಿಗಳನ್ನೆಲ್ಲನೂ ಒಂದು ಸೈಡ್ ಇಟ್ಕೊಂಡಿದ್ದೀನಿ. ಹಾಗೆ ಪ್ಲೇಟ್ಗಳು, ಬಟ್ಲುಗಳು, ಹಾಗೆ ಸೌಟು, ಸ್ಪೂನು, ಕಾಫಿ ಸೋಸೋ ಜಾರು ಎಲ್ಲನೂ ಸಹ ನಾನಿಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅದ್ರ ಕೆಳಗಡೆ ಬಂದರೆ ಕುಕ್ಕರ್ಗಳು, ಸಣ್ಣ ಸಣ್ಣ ಪಾತ್ರೆಗಳು, ಹಾಗೆ ಮಕ್ಕಳದು ಲಂಚ್ ಬಾಕ್ಸ್ಗಳು, ಮಾಮೂಲಿ ಮನೇಲಿ ಏನಾದರೂ ಮಿಕ್ಕಿರೋ ಐಟಮ್ಗಳನ್ನ ತುಂಬಿಡೋದಕ್ಕೆ ಬಾಕ್ಸ್ಗಳನ್ನೆಲ್ಲನೂ ನಾನು ಅದ್ರ ಕೆಳಗಡೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಗ್ಯಾಸ್ ಪಕ್ಕದಲ್ಲಿ ಬಂದರೆ ನಾನಿವಾಗ ಈ ಸ್ಟ್ಯಾಂಡನ್ನ ನಾನು ಮೀಶೋದಲ್ಲಿ ತರಿಸಿದ್ದು ಆರ್ಡ್ರ್ ಮಾಡಿ. ಆ ಸ್ಟ್ಯಾಂಡಲ್ಲಿ ನಾನು ಎರಡು ಬಾಟ್ಲಲ್ಲಿ ಅದನ್ನು ಸಹ ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿ ತರಿಸಿದ್ದು. ಅದರಲ್ಲಿ ಎಣ್ಣೆನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ತುಪ್ಪ, ಹಾಗೆ ನಾನು ಈ ಪಾಟ್ ಬಂದು ಪ್ಲಾಸ್ಟಿಕ್ದಿದು. ಇದನ್ನು ನಾನು ಮೀಶೋದಲ್ಲೇ ಆರ್ಡ್ರ್ ಮಾಡಿ ತರಿಸಿದ್ದು. ಇದು 150 ರುಪೀಸ್ಗೆ 5 ಪೀಸಸ್ ಬಂದಿದೆ. ತುಂಬಾ ಚೆನ್ನಾಗಿದೆ, ಅಲಂಕಾರ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಆ ಸ್ಟ್ಯಾಂಡಲ್ಲೇ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬಾಕ್ಸಲ್ಲಿ ಉಪ್ಪನ್ನು ಸಹ ತುಂಬಿಟ್ಕೊಂಡಿದ್ದೀನಿ. ಗ್ಯಾಸ್ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ. ಅಡುಗೆ ಮಾಡಬೇಕಾದ್ರೆ ನಮ್ಮದೆಲ್ಲ ಕೈ ಅಳತೆ ಇರೋದ್ರಿಂದ ಹಾಗೆ ಎತ್ತು ಹಾಕ್ಬೋದು ಅಂತ ಗ್ಯಾಸ್ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ. ಹಾಗೆ ಅದ್ರ ಸ್ಟೆಪ್ಪು ಕೆಳಗಡೆ ಬಂದರೆ ಪಿಂಗಾಣಿ ಜಾರ್ಗಳಾಗಲಿ, ಚಿಕ್ಕ ಚಿಕ್ಕ ಬಟ್ಲುಗಳಾಗಲಿ, ಹಾಗೆ ಕಾಪಿ ಮಗ್ಗಳನ್ನೆಲ್ಲ ನಾನು ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಚೆನ್ನಾಗಿರುತ್ತೆ, ಒಂದು ರೀತಿಯಾಗಿ ಮನೇಲಿ ಅಡುಗೆ ಮನೆಯಲ್ಲಿ ಒಂಥರ ಡಿಫ್ರೆಂಟಾಗಿ, ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಎಲ್ಲನೂ ನಾವು ಇಟ್ಕೊಂಡ್ರೆ. ಹಾಗೆ ಒಂದು ಗಾಜಿನ ಬೌಲೂ ಸಹ ಇಟ್ಕೊಂಡಿದ್ದೀನಿ. ಹಾಗೆ ಅದ್ರ ಪಕ್ಕದಲ್ಲಿ ಒಂದು ಸಣ್ಣ ಜಾಗ ಇತ್ತು, ಅಲ್ಲೇನು ಇಡೋದಕ್ಕಾಗಲ್ಲ ಅಂದ್ಬಿಟ್ಟು ನಾನು ಮಿಕ್ಸಿನ ಇಟ್ಕೊಂಡಿದ್ದೀನಿ. ಅದು ಮಿಕ್ಸಿ ಪಕ್ಕದಲ್ಲೇ 2 ಜಾರ್ನೂ ಸಹ ನಾನು ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಜಾರು, ಹಾಗೆ ಒಂದು ಚಿಕ್ಕ ಜಾರ್ನ ಪಕ್ಕದಲ್ಲೇ ಸಹ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ನಾನು ನಮ್ಮ ಒಂದು ಪುಟ್ಟ ಅಡುಗೆ ಮನೆನ ಇಟ್ಕೊಂಡಿದ್ದೀನಿ. ಈ ಥರದ್ದು ಐಟಮ್ಗಳೆಲ್ಲನೂ ಮೀಶೋದಲ್ಲಿ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಆರ್ಡ್ರ್ ಮಾಡಿ ನಾನೆಲ್ಲನೂ ತರಿಸ್ಕೊಂಡಿರೋದು. ಹಾಗೆ ಅದ್ರ ಪಕ್ಕದಲ್ಲಿ ನಾನಿವಾಗ ಓವನ್ನ ಇಟ್ಕೊಂಡಿದ್ದೀನಿ. ಓವನ್ ಮೇಲೆ ಒಂದು ಲಂಚ್ ಬಾಕ್ಸ್ನ ಇಟ್ಕೊಂಡಿದ್ದೀನಿ. ಹಾಗೆ ಅದ್ರ ಮೇಲೆ ಇದನ್ನು ಸಹ ನೋಡಿ, ನಾನು ಪ್ಲಾಸ್ಟಿಕ್ಕು ಫ್ಲವರ್ದು ಗಿಡನ ಸಹ ನಾನು ಮೀಶೋದಲ್ಲೇ ಆರ್ಡ್ರ್ ಮಾಡಿದ್ದು. ನಾನು ಆಗಲೇ 5 ಪೀಸಸ್ ಬಂತು 150ಗೆ ಅಂತ ಹೇಳಿದ್ನಲ್ಲ, 250ಗೆ ಅದು ಎಲ್ಲನೂ ನಾನು ಮೀಶೋದಲ್ಲೇ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದು. ಹಾಗೆ ಲಂಚ್ ಬಾಕ್ಸ್ಗಳನ್ನು ನಾನು ತನ್ವಿದು ಲಂಚ್ ಬಾಕ್ಸ್ ಎಲ್ಲನೂ ಅಲ್ಲಿ ಇಟ್ಕೊಂಡಿದ್ದೀನಿ, ಬೇಗನೆ ಸಿಗಬೇಕಲ್ವ ಕೈಗೆ, ಅದಕ್ಕೋಸ್ಕರ ನಾನೆಲ್ಲನೂ ಅಲ್ಲಿ ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕದಲ್ಲೇ ವಾಟರ್ ಫಿಲ್ಟ್ರನ್ನ ಇಟ್ಕೊಂಡಿದ್ದೀನಿ. ಇದು ಕೆಂಗನ್ ವಾಟರ್ ಫಿಲ್ಟರು, ಅದ್ರ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ. ಈ ವಾಟರ್ ಫಿಲ್ಟ್ರ್ ಬಗ್ಗೆ ನಾನು ಹೋದ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ. BP, ಶುಗರು, ಯಾವುದೇ ರೀತಿಯ ಏನೇ ನಮ್ಮ ಬಾಡಿಲಿ ಏನೇ ಪ್ರಾಬ್ಲಮ್ ಇದ್ರೂ ಎಲ್ಲನೂ ಕ್ಲಿಯರ್ ಆಗುತ್ತೆ ಈ ವಾಟರ್ ಫಿಲ್ಟ್ರಿಂದ. ಹಾಗೆ ಅದ್ರ ಪಕ್ಕದಲ್ಲೇ ವಾಟರ್ ಬಾಟಲ್ಗಳನ್ನ ಇಟ್ಕೊಂಡಿದ್ದೀನಿ. ಈ ನೀರನ್ನ ನಾವು ಕುಡಿಬೇಕಂದ್ರೆ ಈ ಥರ ಪ್ಲಾಸ್ಟಿಕ್ ಬಾಟ್ಲುಗಳಲ್ಲಿ ಅಥವಾ ಗಾಜಿಂದು ಗ್ಲಾಸ್ಗಳಲ್ಲೇ ನಾವು ಇಟ್ಕೊಂಡು ಕುಡಿಬೇಕು. ಹಾಗೆ ಅಲ್ಲಿ ನೀರನ್ನ ಇವಾಗ ಬೋರ್ ನೀರಿದು, ಈ ಕಡೆ ಇರೋದು ಬೋರ್ ನೀರು, ಆ ಕಡೆ ಇರೋದು ಕಾರ್ಪೊರೇಷನ್ ನೀರು. ಅದರಿಂದ
ಕಲೆಕ್ಷನ್ನ ನಾವು ಇಲ್ಲಿ ಕೊಟ್ಟಿದ್ದೀವಿ. ಈ ಮಿಷಿನ್ಗೆ ಹೋಗಿ ಅಲ್ಲಿಂದ ನೀರು ಫಿಲ್ಟ್ರಾಗಿ ಇಲ್ಲಿ ಬರುತ್ತೆ. ಹಾಗೆ ನೆಕ್ಸ್ಟು ವೇಸ್ಟ್ ನೀರೆಲ್ಲ ನೋಡಿ ಸಿಂಕಿಗೆ ಇಲ್ಲಿ ಬಿಟ್ಟಿದ್ದೀವಿ. ಹಾಗೆ ಅದ್ರ ಪಕ್ಕದಲ್ಲಿ ನಾನು ಒಂದು ಪಾತ್ರೆನ ಒಂದು ಡಬ್ಬನ ಇಟ್ಕೊಂಡಿದ್ದೀನಿ. ತೊಳೆದಿಟ್ಕೊಂಡಿರುವಂಥ ಪಾತ್ರೆ ಎಲ್ಲನೂ ಸೋರೋದಕ್ಕೆ ಅಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ 2 ವಾಟರ್ ಫಿಲ್ಟ್ರ್ ಆಗೋದಕ್ಕೆ ಆ ಕಡೆ ಸೈಡಲ್ಲಿ ಇಟ್ಕೊಂಡಿದ್ದೀವಿ. ಮೊಳೆ ಹೊಡಿಯೋದಕ್ಕೆ ಆಗಲ್ಲ ಟೈಲ್ಸ್ಗೆ, ಆ ರೀತಿಯಾಗಿ ಅಲ್ಲಿ ಸ್ವಲ್ಪ ಸ್ಪೇಸ್ ಇತ್ತು ಅಂದ್ಬಿಟ್ಟು ನಾವು ಅಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ತಟ್ಟೆಗಳನ್ನು ನಾನು ಅಲ್ಲಿ ಗೋಡೆಗೆ ಒರಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ನಮ್ಮನೆ ಅಡುಗೆ ಮನೆನ ನಾವು ಈ ರೀತಿಯಾಗಿ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಯಾವಾಗಲೂ ತುಂಬ ಕ್ಲೀನ್ ಮಾಡ್ಕೊತಾನೇ ಇರಬೇಕು. ಇಷ್ಟೆಲ್ಲನೂ ಇಟ್ಕೊಂಡಿರೋದ್ರಿಂದ ಚೆನ್ನಾಗೇ ಎಲ್ಲನೂ ನೋಡ್ಕೊತಾ ಇರಬೇಕು. ಕಿಟಕಿ ಓಪನ್ ಇರೋದ್ರಿಂದ ಧೂಳು ತುಂಬಾ ಜಾಸ್ತಿ ಬರುತ್ತೆ. ಹಾಗೆ ನೆಕ್ಸ್ಟು ನಾನು ಓವನ್ ಇಟ್ಕೊಂಡಿದ್ನಲ್ಲ ಅದ್ರ ಕೆಳಗಡೆ ಬಂತಂದರೆ 3 ಬಾಕ್ಸಸ್ಗಳನ್ನ ಇಟ್ಕೊಂಡಿದ್ದೀನಿ. ಹಾಗೆ ಮಣೆಯನ್ನು ಸಹ ಇಲ್ಲಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ತರಕಾರಿ ಮಣೆನ ಸೈಡಲ್ಲೇ ಇಟ್ಕೊಂಡಿದ್ದೀನಿ. 1 ಬಾಕ್ಸಲ್ಲಿ ನಾನು ಅಕ್ಕಿನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ರೇಷನಲ್ಲಿ ಕೊಡ್ತಾರಲ್ಲವ ಆ ರೀತಿ ರೇಷನ್ ಅಕ್ಕಿನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇಡ್ಲಿ ದೋಸೆಗೆಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ಇನ್ನೊಂದು ಬಾಕ್ಸಲ್ಲಿ ಹಾಕಿ, ಹಾಗೆ ಇನ್ನೊಂದು ಬಾಕ್ಸಲ್ಲಿ ರಾಗಿ ಹಿಟ್ಟನ್ನು ಇಟ್ಕೊಂಡಿದ್ದೀನಿ. ನಾವು ಮುದ್ದೆ ಜಾಸ್ತಿ ತಿಂತೀವಿ, ಅದರಿಂದ ಇನ್ನೊಂದು ಬಾಕ್ಸಲ್ಲಿ ಗೋಧಿ ಹಿಟ್ಟು ಇದು ರಾಗಿ ಹಿಟ್ಟನ್ನು ಇಟ್ಕೊಂಡಿದ್ದೀನಿ. ಹಾಗೆ 2 ಮಿಕ್ಸಿ ಜಾರ್ನ ಕೆಳಗಡೆ ಇಟ್ಕೊಂಡಿದ್ದೀನಿ. ಒಂದು ಜ್ಯೂಸ್ದು, ಹಾಗೆ ಇನ್ನೊಂದು ಅದು ಇಡ್ಲಿ ದೋಸೆ ರುಬ್ಬೋದಕ್ಕೆ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟು ಕೆಳಗಡೆ ಶೆಲ್ಫಲ್ಲಿ ನಾನಿವಾಗ ಇಟ್ಕೊಂಡಿದ್ದೀನಿ. ನೋಡಿ ನಮ್ಮನೆ ಪುಟ್ಟ ಅಡುಗೆ ಮನೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ರೀತಿಯಾಗಿ ನಮ್ಮನೆ ಪುಟ್ಟ ಅಡುಗೆ ಮನೆನ ಇಟ್ಕೊಂಡಿದ್ದೀವಿ. ನಾನು ಮೇಲ್ಗಡೆ ಶೆಲ್ಫಲ್ಲಿ ಯಾವುದೇ ರೀತಿಯ ಏನು ಸಾಮಗ್ರಿಗಳನ್ನ ಇಟ್ಟಿಲ್ಲ. ಪಾತ್ರೆಗಳನ್ನು ಅಷ್ಟೇ ನಾನು ಯಾವುದೂ ಏನೂ ಇಟ್ಟಿಲ್ಲ. ತುಂಬ ಚಿಕ್ಕ ಕಿಟಕಿ ಆಗಿರೋದ್ರಿಂದ ಎಲ್ಲನೂ ಒಂಥರ ಪಾತ್ರೆ ಅಡುಗೆ ಮಾಡಿರೋ ಜಿಟ್ಟೆಲ್ಲನೂ ಹೋಗಿ ಪಾತ್ರೆಯಲ್ಲಿ ಕುತ್ಕೊಂಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಚೀಲಕ್ಕೆ ಕಟ್ಟಿ ಬೇರೆ ಕಡೆ ರೂಮಲ್ಲಿ ಶೆಲ್ಫ್ ಮೇಲೆ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಇಷ್ಟು ಪಾತ್ರೆಗಳು, ಈ ರೀತಿಯಾಗಿ ಡಬ್ಬಗಳನ್ನೆಲ್ಲನೂ ನಾನು ಗ್ರೋಸರಿಗಳನ್ನೆಲ್ಲನೂ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.